ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಮೋಸ್ಟ್ ಅವೈಟೆಡ್ ವಿಚಾರ ಅಂದ್ರೆ ರಸಲ್ ಮೇನಿಯಾ 41 ನ ಸ್ಟೇಜು ಈಗ ಅಫಿಷಿಯಲ್ ಆಗಿ ಪ್ರಾರಂಭ ಆಗ್ತಾ ಇದೆ. ಡಬ್ಲ್ಯೂ ಅವರು ಸ್ಟೇಜ್ ನ ಈಗ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳಲ್ಲಿ. ಇದರಲ್ಲಿ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಡಬ್ಲ್ಯೂ ಅವರು ತುಂಬಾ ದೊಡ್ಡ 5 ಕ್ರೇನ್ಸ್ ಗಳನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಗೊತ್ತಿಲ್ಲ ಇವು ಅಲ್ಲಿ ಏನ್ ಮಾಡ್ತಾ ಇದೆ ಅಂತ. 5 ಅಲ್ಲ 6 ಕ್ರೇನ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇನ್ನ 2 ವಾರ ಇರೋದ್ರಿಂದ ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಹೋಗುತ್ತೆ ಅಂಡ್ ಫೋಟೋಸ್ ಗಳು ಕೂಡ ಲೀಕ್ ಆಗ್ತಾ ಇರುತ್ತೆ. ಆ ಫೋಟೋಸ್ ಗಳನ್ನೆಲ್ಲದನ್ನು ಕೂಡ ನಾನು ನನ್ನ ಚಾನಲ್ ಅಲ್ಲಿ ಹಾಕಿ ತಿಳಿಸ್ತಾ ಇರ್ತೀನಿ. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾ ಅಂದ್ರೆ ರಸಲ್ ಮೇನಿಯಾ ಸ್ಟೇಜ್ ಗೆನೆ ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ ಅಂಡ್ ಆ ಫ್ಯಾನ್ ಬೇಸ್ ಅಲ್ಲಿ ನಾನು ಕೂಡ ಒಬ್ಬ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ಟೇಜ್ ರಿಲೇಟೆಡ್ ಯಾವ ಫೋಟೋಸ್ ಗಳು ರಿಲೀಸ್ ಆಗ್ತವೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಆದಂತಹ ಕೆವಿನ್ ಓಯನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ರಸಲ್ ಮೇನಿಯಾದಲ್ಲಿ ಯಾವುದೇ ರೀತಿಯ ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಆದ್ರೂ ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ 100% ಇನ್ವಾಲ್ವ್ ಮಾಡುತ್ತೆ. ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಮಾಡಬಹುದು, ಅಥವಾ ನಮ್ಮ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಇದೆಯಲ್ಲ ಅದ್ರಲ್ಲೂ ಕೂಡ ಡಬ್ಲ್ಯೂ ಅವರು ಲಾಸ್ಟ್ ಆಪ್ಷನ್ ಆಗಿ ರ್ಯಾಂಡಿ ಆರ್ಟನ್ ಅವ್ರನ್ನ ಕರ್ದಿ ಯೂಸ್ ಮಾಡಬಹುದು. ಅದೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ ರಸಲ್ ಮೇನಿಯಾದಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲೇನೆ ನೋಡೋದಕ್ಕೆ ಸಿಗಬಹುದು. ಅದಕ್ಕೆ ಮೈನ್ ರೀಸನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ನಿಕ್ ಆಲ್ಡಿಸ್ ಅವರಿಗೆ ಆಗದಂತಹ RKO. ಗೈಸ್, ಇದನ್ನ ಡಬ್ಲ್ಯೂ ಅವರು ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಸ್ಟೋರಿ ರೀತಿ ತಗೊಂಡು ಬರ್ತಾ ಇದೆ. ಯಾವ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆ ನೋಡಿ ತುಂಬಾನೇ ಸ್ಯಾಡ್ ಆಗಿದ್ರು, ಈ ಒಂದು ಸ್ಟೋರಿನೇ ಡಬ್ಲ್ಯೂ ಅವರು ನಡೆಸ್ಕೊಂಡು ಬರುತ್ತೆ. ಪಕ್ಕ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಆ ಒಂದು ಮೂಮೆಂಟ್ ಬಗ್ಗೆ ಆಡ್ತಾರೆ. ಡಬ್ಲ್ಯೂ ಅವರು ಸಡನ್ ಆಗಿ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆನೆ ರಸಲ್ ಮೇನಿಯಾಗೆ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಚಾನ್ಸಸ್ ಗಳು ತೀರಾ ಕಮ್ಮಿ ಕಾಣಿಸ್ತಾ ಇದೆ, ಬಟ್ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಲೇಬೇಕು. ಅಥವಾ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಕೋಪ ಮಾಡಿಕೊಂಡು, ರ್ಯಾಂಡಿ ಆರ್ಟನ್ ನಿನಗೆ ನಾನು ರಸಲ್ ಮೇನಿಯಾದಲ್ಲಿ ಒಬ್ಬ ಅಪೋನೆಂಟ್ ನ ಕರ್ಕೊಂಡು ಬರ್ತೀನಿ ಅಂತ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಮೇಲೂ ಕೂಡ ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಅಥವಾ ಮೊದಲೇನೆ ರ್ಯಾಂಡಿ ಆರ್ಟನ್ ನೀನು RKO ನ ನನ್ನ ಮೇಲೆ ಕನೆಕ್ಟ್ ಮಾಡಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಸೂಪರ್ ಸ್ಟಾರ್ ಮೇಲೆ ನಿನ್ನ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಸರ್ಪ್ರೈಸ್ ಮ್ಯಾಚ್ ನ ಕೊಡಬಹುದು. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಅಲಿಸ್ಟರ್ ಬ್ಲಾಕ್ ಆಗಿ ರ್ಯಾಂಡಿ ಆರ್ಟನ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮಗೆ ಗೊತ್ತಿರಬಹುದು AEW ಕಂಪನಿಯಿಂದ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಈಗ ಹೊರಗಡೆ ಬಂದಿದ್ದಾರೆ. ಅವರು 100% ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಇವನ್ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಇಂಜುರಿ ಆಗೋದಕ್ಕಿಂತ ಮುಂಚೆ ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರು. ಬಟ್ ಈಗ ರ್ಯಾಂಡಿ ಆರ್ಟನ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ಇಲ್ದಿರೋ ಕಾರಣ ನಮ್ಮ ನಿಕ್ ಆಲ್ಡಿಸ್ ಅವರು ಮಿಸ್ಟ್ರಿ ಅಪೋನೆಂಟ್ ಆಗಿ ಅಲಿಸ್ಟರ್ ಬ್ಲಾಕ್ ಅವ್ರನ್ನೇ ಕರ್ಕೊಂಡು ಬರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರ ಅಪೋನೆಂಟ್ ಯಾರಾಗಿರ್ತಾರೆ ರಸಲ್ ಮೇನಿಯಾದಲ್ಲಿ ಅಂತ ಕಮೆಂಟ್ ಮಾಡಿ. ಅಥವಾ ನಮ್ಮ ರ್ಯಾಂಡಿ ಆರ್ಟನ್ ಅವರು ಯಾವುದೇ ರೀತಿಯ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ದಲೆ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಎಮಿನ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ಪಾಲ್ ಎಮಿನ್ ಅವರು ರಿಯಲ್ ಸ್ನೇಕ್ ಅಂತಾನೆ ಹೇಳ್ಬಹುದು ಡಬ್ಲ್ಯೂ ಕಂಪನಿಯಲ್ಲಿ. ನೀವು ಡಬ್ಲ್ಯೂ ಕಂಪನಿಯಲ್ಲಿ ಯಾರನ್ನೇ ನಂಬಿ, ಬಟ್ ಪಾಲ್ ಎಮಿನ್ ಅವ್ರನ್ನ ಮಾತ್ರ ನಂಬಬೇಡಿ. ಯಾಕಂದ್ರೆ ಆ ವ್ಯಕ್ತಿನೇ ಅಷ್ಟೊಂದು ಹರಾಮಿ ಆಗಿದ್ದಾನೆ. ಮೊದಲು ಅವರು CM ಪಂಕ್ ಅವರಿಗೆ ಮೋಸ ಮಾಡಿದ್ರು, ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರಿಗೆ ಮೋಸ ಮಾಡಿದ್ರು, ಅಂಡ್ ಈಗ ಪಾಲ್ ಎಮಿನ್ ಅವರಿಗೆ ಒಂದು ಜೀವನನ ಕೊಟ್ಟಂತಹ ರೋಮನ್ ರೈನ್ಸ್ ಅವ್ರಿಗೂ ಕೂಡ ನಮ್ಮ ಪಾಲ್ ಎಮಿನ್ ಅವರು ಮೋಸ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಮೋಸ ಮಾಡ್ತಾರೆ ಅಂತ ಅನ್ಕೋತೀನಿ. ಅದೇನಾದ್ರೂ ಮಿಸ್ ಆದ್ರೆ ಡಬ್ಲ್ಯೂ ಅವರೇನಾದ್ರೂ ಎಕ್ಸ್ಟ್ರಾರ್ಡಿನರಿ ಟ್ವಿಸ್ಟ್ ನ ತಗೊಂಡು ಬಂದ್ರೆ ನಮ್ಮ ಪಾಲ್ ಎಮಿನ್ ಅವರು ರಸಲ್ ಮೇನಿಯಾ ತನಕ ನಾನು CM ಪಂಕ್ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಸಡನ್ ಆಗಿ ರಸಲ್ ಮೇನಿಯಾದಲ್ಲಿ CM ಪಂಕ್ ಅವರಿಗೆ ಕೊಟ್ಟಂತಹ ಫೇವರ್ ನ ಮರೆತು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ ಸಪರೇಟ್ ಆಗಿ ವಿಡಿಯೋನ ಆದಷ್ಟು ಬೇಗ ತಗೊಂಡು ಬರ್ತೀನಿ. ಏನೇ ಆಗ್ಲಿ ಗೈಸ್, ನಮ್ಮ ಪಾಲ್ ಎಮಿನ್ ಅವ್ರನ್ನ ಮಾತ್ರ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಅಂಡ್ ಮೋಸ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರಿಗೆ ಈಗ ಜಾಸ್ತಿ ಜನ ಡಬ್ಲ್ಯೂ ಕಂಪನಿಯಲ್ಲಿ ಮೋಸ ಮಾಡಿದ್ದಾರೆ. ಮೊದಲನೇದಾಗಿ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ, ಜಿಮ್ಮಿ ಊಸೋ ಮೋಸ ಮಾಡಿದ್ದಾರೆ, ಜೇ ಊಸೋ ಮೋಸ ಮಾಡಿದ್ದಾರೆ, ಸ್ಯಾಮಿ ಝೈನ್ ಮೋಸ ಮಾಡಿದ್ದಾರೆ, ಸೋಲೋ ಸಿಕೋವಾ ಮೋಸ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಪಾಲ್ ಎಮಿನ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಿದ್ದಾರೆ. ಡಬ್ಲ್ಯೂ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಇರ್ತಕ್ಕಂತಹ ಫ್ರೆಂಡ್ಸ್ ಗಳಲ್ಲಿ ಇನ್ನ ಇಬ್ರು ಮಾತ್ರ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿಲ್ಲ.
ಅದು ನಮ್ಮ ಡೀನ್ ಎಂಬ್ರೋಸ್ ಹಾಗೆ ದ ರಾಕ್. ಇವರಿಬ್ಬರನ್ನ ಬಿಟ್ಟು ರೋಮನ್ ರೈನ್ಸ್ ಅವರ ಜೊತೆ ಯಾರ್ಯಾರು ಕ್ಲೋಸ್ ಆಗಿದ್ರೋ ಅವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವ್ರು ಮಾತ್ರ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಇದನ್ನ ನಾವು ಗಮನಿಸಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ಬಗ್ಗೆ. ಈ ಬಾರಿಯ ಸಮ್ಮರ್ ಸ್ಲಾಮ್ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಲಿದೆ, ಯಾಕಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಕೂಡ ರಸ್ಸಲ್ ಮೇನಿಯಾ ರೀತಿನೇ 2 ನೈಟ್ ಇವೆಂಟ್ ಆಗಲಿದೆ. ಈ ಬಾರಿಯ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಡಬ್ಲ್ಯೂ ಅವರು ನೆಕ್ಸ್ಟ್ ಇಯರ್ ಸಮ್ಮರ್ ಸ್ಲಾಮ್ ಕೂಡ 2 ನೈಟ್ ಇವೆಂಟ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಏನೇ ಆಗಲಿ ಈ ವರ್ಷದ ಸಮ್ಮರ್ ಸ್ಲಾಮ್ ಮೊದಲ 2 ನೈಟ್ ಇವೆಂಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ಗೆ ಹೈಪ್ ಕೂಡ ಬಿಲ್ಡ್ ಮಾಡ್ತಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಮೆಗಾ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಇದರಿಂದಾನೇ ಗೊತ್ತಾಗ್ತಾ ಇದೆ ನಮಗೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡು ಸಮ್ಮರ್ ಸ್ಲಾಮ್ ತನಕ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಗಾಯ್ಸ್ ಈ ಒಂದು ಫ್ಯೂಡ್ ನ ನೋಡೋದಕ್ಕೆ. ರಸ್ಸಲ್ ಮೇನಿಯಾದಲ್ಲಿ ಸೆತ್ ರೋಲೆನ್ಸ್ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ತೀರಾ ಅಂಡರ್ ರೇಟೆಡ್ ಆಗಿಬಿಟ್ಟಿದ್ದಾರೆ. ಒಂದು ಪ್ಯೂರ್ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನಮಗೆ ರಸ್ಸಲ್ ಮೇನಿಯಾ ಮುಗಿದ್ಮೇಲೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಂಡ್ ನನ್ನ ಇನ್ನ ಒಂದು ಒಪಿನಿಯನ್ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಸೆತ್ ರೋಲೆನ್ಸ್ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಹಾಗೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ. ಇಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರ ಬದಲಿಗೆ ಏನಾದರೂ ಬ್ರಾಕ್ ಲೆಸ್ನರ್ ಅವ್ರು ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಫ್ಯೂಡು ಇನ್ನೂ ಕೂಡ ಚಿಂದಿ ಆಗಿರೋದು. ಇದರಲ್ಲಿ ನಮ್ಮ ಪಾಲಿಮೆನ್ ಅವರ ಪಾತ್ರ ಇನ್ನೂ ಕೂಡ ಇಂಪಾರ್ಟೆಂಟ್ ಆಗೋದು, ಯಾಕಂದ್ರೆ ಪಾಲಿಮೆನ್ ಅವರು ಸಿಎಂ ಪಂಕ್, ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಇವ್ರು 3 ಜನಕ್ಕೂ ಕೂಡ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ಸೆತ್ ರೋಲೆನ್ಸ್ ಅವರ ಬದಲು ಬ್ರಾಕ್ ಲೆಸ್ನರ್ ಅವ್ರು ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಗಾಯ್ಸ್ ಇನ್ನೂ ಕೂಡ ಕ್ರೇಜಿ ಆಗಿರೋದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.